ವೆಲ್ಕಮ್ ಬ್ಯಾಕ್. ಕೊಪ್ಪಳದಲ್ಲಿ ವಿವಾಹಿತ ಮಹಿಳೆಯೊಬ್ಬಳು ಇತ್ತೀಚೆಗೆ ನಾಪತ್ತೆಯಾಗಿದೆ. ಈ ಕೇಸಿಗೆ ಈಗ ಟ್ವಿಸ್ಟ್ ಸಿಕ್ಕಿದೆ. ನಾಪತ್ತೆಯಾಗಿದ್ದಂಥ ಮಹಿಳೆ ವಿವಾಹಿತ ಮುಸ್ಲಿಂ ವ್ಯಕ್ತಿಯ ಜೊತೆಗೆ ಪತ್ತೆಯಾಗಿದ್ದಾಳೆ. 2 ಮಕ್ಕಳ ತಂದೆ ಮುಸ್ಲಿಂ ವ್ಯಕ್ತಿ, ಆತನ ಜೊತೆಗೆ ಈಕೆ ಪತ್ತೆಯಾಗಿದ್ದಾಳೆ. ರಾಜಾಬಕ್ಷಿ ಎನ್ನುವ ವ್ಯಕ್ತಿಯ ಜೊತೆಗೆ ಸಂಜನಾ ಅನ್ನುವಂಥ ಮಹಿಳೆ ಇತ್ತೀಚೆಗೆ ನಾಪತ್ತೆಯಾಗಿದೆ. ಸೊಸೆ ಮನೆ ಬಿಟ್ಟು ಹೋದ್ಲು ಅಂತ ಆ ಮಹಿಳೆಯ ಮಾವ ಹೃದಯಾಘಾತಕ್ಕೂ ಕೂಡ ಒಳಗಾಗಿದ್ರು. ಇನ್ನು ಪತಿ ನಾಗರಾಜ್ ಠಾಣೆಯ ಮೆಟ್ಟಿಲೇರಿದ್ರು. ನನ್ನ ಪತ್ನಿ ಎಲ್ಲಿ ಹೋಗಿದ್ದಾಳೆ ಅಂತ ಗೊತ್ತಿಲ್ಲ, ದಯವಿಟ್ಟು ಹುಡುಕಿ ಕೊಡಿ ಅಂತ. ಸದ್ಯ ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಆಕೆಯನ್ನ. 2 ಮಕ್ಕಳ ತಂದೆ ಮುಸ್ಲಿಂ ವ್ಯಕ್ತಿಯೊಬ್ಬ ರಾಜಾಬಕ್ಷಿ ಅಂತ, ಆತನ ಜೊತೆಗೆ ಈ ಸಂಜನಾ ಪತ್ತೆಯಾಗಿದ್ದಾಳೆ. ಆಟೋ ಡ್ರೈವರ್ ಅಂತೆ ರಾಜಾಬಕ್ಷಿ, ಈತನ ಜೊತೆಗೆ ಪತ್ತೆಯಾಗಿದ್ದಾಳೆ. ಆಕೆಯನ್ನು ಹುಡುಕಿ ಕರೆತಂದಿದ್ದಾರೆ ಪೊಲೀಸರು. ಕರೆತಂದು ಕೇಳಿದ್ದಾರೆ, ಗಂಡನ ಜೊತೆ ಹೋಗ್ತೀಯೇನಮ್ಮ ಅಂತ. ಇಲ್ಲ, ನನಗೆ ಆಟೋ ಡ್ರೈವರೇ ಬೇಕು, ಆತನ ಜೊತೆನೇ ಇರ್ತೀನಿ ಅಂತ ಆಕೆ ಪಟ್ಟು ಹಿಡಿದಿದ್ದಾಳೆ. ಈಗ ಗಂಡ ಏನು ಹೇಳ್ತಿದ್ದಾನೆ ಅಂತಂದ್ರೆ, ನನಗೆ ಪರಿಹಾರ ಕೊಡಿಸ್ರಿ ಅಂತ. ಈಕೆಯಿಂದಾಗಿ ನಮ್ಮ ಮನೆಯಲ್ಲಿ ಸಮಸ್ಯೆ ಆಗಿದೆ, ಅದಕ್ಕಾಗಿ ಪರಿಹಾರ ಕೊಡಿಸಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಟ್ವಿಸ್ಟ್ನ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ಈ ಕೇಸಿಗೆ. ನೋಡ್ತಾ ಇದ್ದೀರಿ, ಇದು ನಾಗರಾಜ್ ಜೊತೆಗೆ ಮದುವೆಯಾಗಿರೋದು ಸಂಜನಾ. ಆ ನಂತರ ರಾಜಾಬಕ್ಷಿ ಜೊತೆಗೆ ಎಲ್ಲೋ ಬೀಚ್ನಲ್ಲಿ ಒಂದು ಫೋಟೋ ತೆಗೆಸ್ಕೊಂಡಿರೋದು ನೋಡ್ತಾ ಇದ್ದೀರಿ. ಈ ರಾಜಾಬಕ್ಷಿ ಮದುವೆಯಾಗಿ 2 ಮಕ್ಕಳಿರುವಂಥ ವಿವಾಹಿತ ವ್ಯಕ್ತಿ, ಆಟೋ ಓಡಿಸ್ತಾನಂತೆ ಗದಗದಲ್ಲಿ. ಈಗ ಇಬ್ಬರನ್ನೂ ಕರೆತಂದಿದ್ದಾರೆ ಪೊಲೀಸ್ ಸ್ಟೇಷನ್ಗೆ. ಈಗ ಮತ್ತೊಂದು ಟ್ವಿಸ್ಟ್ ಸಿಗ್ತಿದೆ ಇಲ್ಲಿ. ತನ್ನ ಪತ್ನಿ ಓಡಿ ಹೋಗಿದ್ದಕ್ಕೆ ಮತ್ತೊಬ್ಬರ ಪತ್ನಿಯನ್ನ ಕರೆದೊಯ್ದಿದ್ದಾನಂತೆ ರಾಜಾಬಕ್ಷಿ. ಈ ರಾಜಾಬಕ್ಷಿಗೆ ಮದುವೆ ಆಗಿತ್ತು ಅಂತ ಹೇಳಿದ್ನಲ್ಲ ನಾನು. ಈ ರಾಜಾಬಕ್ಷಿಯ ಹೆಂಡತಿ ಓಡಿ ಹೋಗಿದ್ಲು. ಈಗ ಈತ ಇನ್ನೊಬ್ಬರ ಪತ್ನಿಯನ್ನು ಓಡಿಸ್ಕೊಂಡು ಹೋಗಿದ್ದಾನೆ. ಅಂದ್ರೆ ಈತನಿಗೆ ಗತಿ ಇರಲಿಲ್ಲ, ಸಂಜನಾಗೆ ಮತಿ ಇರಲಿಲ್ಲ. ಗತಿ ಇಲ್ಲದವರು ಮತ್ತು ಮತಿ ಇಲ್ಲದವರು ಇಬ್ರು ಒಟ್ಟು ಸೇರಿದ್ದಾರೆ. ಈಗ ಒಟ್ಟು ಸೇರಿ ನಾವು ಒಟ್ಟಿಗೆ ಸಂಸಾರ ಮಾಡ್ತೀವಿ, ಆತನ ಜೊತೆಗೆ ನಾನು ಇರ್ತೀನಿ ಅಂತ ಸಂಜನಾ ಹೇಳಿದ್ದಾರೆ. ಪರಿಚಯ ಹೆಂಗಾಯಿತು ಅಂತ ಪೊಲೀಸರು ಹುಡುಕಿದ್ರೆ ಗೊತ್ತಾಗಿದ್ದು ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಅಂತ. ಈ ಸಂಜನಾಗೂ ರಾಜಾಬಕ್ಷಿಗೂ ಕಾಂಟ್ಯಾಕ್ಟ್ ಆಗಿದ್ದು ಇನ್ಸ್ಟಾಗ್ರಾಮ್. ಅದರ ಮಧ್ಯದಲ್ಲಿ ಈಕೆ ಮದುವೆ ಆಗಿದ್ದಾಳೆ. ಪಾಪ ನಾಗರಾಜ್ ಅನ್ನುವಂಥ ಒಬ್ಬ ವ್ಯಕ್ತಿಯ ಜೊತೆಗೆ ಮದುವೆ ಆಗಿದ್ದಾಳೆ. ರಾಜಾಬಕ್ಷಿ ಜೊತೆಗೆ ಓಡಿ ಹೋಗಬೇಕು ಅಂತಿದ್ರೆ ಈತನ ಜೊತೆಗೆ ಯಾಕೆ ಮದುವೆ ಆದ್ಲೋ ಗೊತ್ತಿಲ್ಲ. ಮದುವೆ ಆಗಿದ್ದಾಳೆ, ರಾಜಾಬಕ್ಷಿ ಹೆಂಡತಿಯ ಮಧ್ಯದಲ್ಲಿ ಓಡಿ ಹೋದ್ಲಂತೆ. ರಾಜಾಬಕ್ಷಿಗೆ ಸಿಕ್ಕಿದ ಚಾನ್ಸು ಅಂತ ಈಕೆಯನ್ನು ಓಡಿಸ್ಕೊಂಡು ಹೋಗಿದ್ದಾನೆ. ಅದಕ್ಕೆ ಹೇಳಿದ್ ನಾನು, ರಾಜಾಬಕ್ಷಿ ಗತಿ ಇರಲಿಲ್ಲ, ಸಂಜನಾಗ ಮತಿ ಇರಲಿಲ್ಲ. ಗತಿ ಇಲ್ಲದವರು ಮತಿ ಇಲ್ಲದವರು ಈಗ ಒಂದಾಗಿದ್ದಾರೆ, ಒಟ್ಟಿಗೆ ಬದುಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಒಟ್ಟಲ್ಲಿ ಸಂಜನಾಳನ್ನ ಮದುವೆಯಾಗಿ ನಂಬಿ ಮದುವೆಯಾದಂಥ ನಾಗರಾಜ್ ಈಗ ಪರಿಹಾರ ಕೊಡಿ ಅಂತ ಕೇಳ್ತಾ ಇರೋದು. ಈಕೆಯನ್ನು ನಂಬಿ ನಾನು ಮದುವೆಯಾಗಿ ನಮ್ಮ ಮನೆಯಲ್ಲೆಲ್ಲ ಸಮಸ್ಯೆ ಆಯಿತು, ನನ್ನ ತಂದೆ ಎಲ್ಲ ಹೃದಯಾಘಾತ ಆಯ್ತು, ಅವರಿಗೆ ಸೊಸೆ ಓಡೋದ್ಲು ಅಂತ. ಇಂಥ ಪರಿಸ್ಥಿತಿ ನಮ್ಮ ಮನೆ ಎದುರಿಸಬೇಕಾಯ್ತು. ಈಕೆಯ ಹುಚ್ಚುತನಕ್ಕೆ ನನ್ನ ಮನೆಯಲ್ಲಿ ಸಮಸ್ಯೆ ಆಯಿತು, ನನಗೆ ಪರಿಹಾರ ಕೊಡಿ. ಪರಿಹಾರ ಯಾರು ಕೊಡಬೇಕು? ಯಾರು ಸಂಜನಾ ಕೊಡಬೇಕಾ, ರಾಜಾಬಕ್ಷಿ ಕೊಡಬೇಕಾ, ಯಾರು ಕೊಡಬೇಕು ಗೊತ್ತಿಲ್ಲ, ಬಟ್ ಪರಿಹಾರ ಕೊಡಿ ಅಂತ ಆತ ಕೇಳ್ತಾ ಇದ್ದಾರೆ. ಏನಿಲ್ಲ ಸರ್, ಅವತ್ತು ರಿಕ್ಷಾಡಕ್ಕೆ ಬಂದಿದ್ದೆ. ಎಲ್ಲಿಗೆ? ಕೊಪ್ಪಳಕ್ಕೆ. 1 ತಿಂಗಳಾಯ್ತು. 1 ತಿಂಗಳಾದ್ಮೇಲೆ 4 ಸಲ ಫೋನ್ ಹಚ್ಚಿದ್ದು ನಮಗೆ. ಆಮೇಲೆ ಎಲ್ಲಿದಪ್ಪ, ಆರಾಮಂದ್ರೆ ಅಂದ್ರೆ 1-2 ದಿವಸ ಫೋನ್ ಹಚ್ಚಿ ಇತ್ಲ 1 ತಿಂಗಳಲ್ಲೇ ಫೋನ್ ಹಚ್ಚೋದು ಬಿಟ್ಬಿಟ್ರು. ನಿನ್ಗೆ ಗೊತ್ತಾಯ್ತು 7:30 ಏನಂತ ಗೊತ್ತಾತ್ರಿ? ಹಿಂಗೆ ಒಂದು ಹುಡುಗಿ ತೊಂಬಂದನ ಪೊಲೀಸ್ ಹಿಡ್ಕೊಂಡು ಹೊಂಟ್ರ ಅಂತೇಳಿ ಅಷ್ಟೇ ಮಾತು. ಮದುವೆ ಆಗಿತ್ತಲ್ರಿ ಒಂದು? ಅವ್ನ ಮದುವೆ ಆಗಿತ್ತು ಸರ್. ಏನು ಅವನ ಹೆಸರು? ರಾಜಾಬಕ್ಷಿ ರೀ. ಹುಡುಗಿ ಮಾಡ್ಕೊಂಡಿದ್ದು ಹುಬ್ಳಿ. ಅಲ್ಲ, ಇಲ್ಲೇ ಕೊಪ್ಪಳದಾರಂತ್ರಿ ಅವರು? ಹುಡುಗಿ ಕೊಪ್ಪಳದಕ್ಕೆ? ಅಲ್ಲಿ ಈಗಿಂದಲ್ಲ ಸರ, ಮೊನ್ನೆ ಅವ್ನ ಮದುವೆ ಆಗಿ ಸರ್, ಅವ್ನ ನಿಂತು ಓಡಿ ಹೋದು ಹಿಂಗೆ. ಹೌದಣ್ಣ. ಅದಕ್ಕೆ ನಾವು ಏನು ಮಾಡಿ ಸರ, ಈಗ ನಾವು ಹೊಲ್ಮನೆ ಕೆಲಸ ದುಡ್ಯಾಕೆ ಹೋಗಿರ್ತೀವಿ. ಈ ಮಕ್ಕಳು ದುಡ್ಯಾಕಂತ ಇರ್ತಾವೆ, ಅವ್ನು ಕಾಯ್ಕೊಂತ ಕುಂಡಕ್ಕಾಗಲ್ಲಲ್ರಿ. ಏನು ಮಾಡೋದು ನಾವು? ನಮ್ಮ ಪಾಡ್ ನಾವು ದುಡ್ಯಾಕ ಫೋನ್ ಹಚ್ಚಿದ್ದಿಲ್ಲ ಮದುವೆಗೆ? ಇಲ್ರಿ ಸರ, ಏನಿಲ್ಲ, ಏನೂ ಫೋನ್ ಹಚ್ಚಿಲ್ರಿ ಒಟ್ಟು. ನಿಮಗೆ ಹೆಂಗೆ ಗೊತ್ತತ್ರಿ? ಮತ್ತೆ ಇವತ್ತು ಅವ್ನು ನಮ್ಮ ಇಲ್ಲೇ ರಿಯಾಜ್ ಅಂತಿದ್ದಾನೆ ಅವ್ರ ದೋಸ್ತ, ಅವ ನಾವು ಫೋನ್ ಹಚ್ಚಿ ಹಿಂಗೆ ಬಂದ ಸ್ಟೇಷನ್ಗೆ ಬರ್ರಿ ಅಂದ್ರೆ ಹಾಗೆ ಬಂದ್ವಿ ನಾವು. ನಾನು 6 ಗಂಟೆ ಕೆಲ್ಸಕ್ಕೆ ಹೋಗೋರಿ. ಮಕ್ಕಳದವ್ರಿ? ಈಗ ಮಕ್ಳದವ್ರು 2 ಎರಡದವು. ಹೌದು. ಏನು ಹೇಳ್ತೀರಿ ಮತ್ತೆ? ಮಗ ಹಿಂಗೆ ಮಾಡಿಬಿಟ್ಟಾನಲ್ಲಿ? ತಪ್ಪು ರೀ ಸರ್.
ತಪ್ಪು ನೀವು ತಪ್ಪು ಸ್ಟೇಷನ್ಗೆ ಬರುವಂಗಾತ ಹ್ಞೂ ರೀ ಏನು ಮಾಡೋದು ಮತ್ತೆ ಮಕ್ಕಳು ಮಾಡಿದ ತಪ್ಪಿಗೆ ಅವ್ನಿಗೆ ಏನು ಶಿಕ್ಷೆ ಕೊಡ್ತಾರ ಕೊಳ್ರಿ ನಮ್ಗೆ ಏನಿಲ್ಲ ರೀ ನಮ್ಗೇನು ಮಗ ಈ ಸರ್ ಫೋನ್ ಹಚ್ಚಾರ ಅಂತೇಳಿ ನಾವು ಬಂದೀವಿ ರೀ ಇಲ್ಲಿ ನಾವು ಬರೋರಲ್ಲ ಅವ್ನ ತೊಲವಾಗಿ ಮನೆಗೆ ಬರ್ತಿದ್ನಿಲ್ರಿ ಇಲ್ಲ ಸರ್ ಒಂದು ತಿಂಗಳು ಫೋನ್ ಸ್ವಿಚ್ ಆಗ್ಬಿಟ್ಟಾನ ಇವತ್ತು ಅದು ಬಜ್ಜಿದಾರ ಫೋನ್ ಹಚ್ಚಾರ ಮಾತಾಡ್ಸಿರ ಒಳಗಿಲ್ಲ ಇಲ್ಲ ಸರ್ ಮಾತಾಡಿ ಸರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.